ಫಸ್ಟ್ ಕ್ರಾಪ್ ಸರ್. ಫಸ್ಟ್ ಬೆಳೆನೇ ಇದು? ಹಾಂ, ಫಸ್ಟ್ ಬೆಳೆ. ಇಲ್ಲಿ ಮೋಸಂಬಿ ಸರ್, ಖಜೂರಿ ಗಿಡ ಅದ ಸರ್. ಇದು ಮನಿಗೆ ಶಾಮಿ ಪಲ್ಯ ಸರ್. ಶಾಮಿ ಪಲ್ಯ. ಇಲ್ಲಿ ದಾಳಿಂಬರಿ ಗಿಡ, ಇಲ್ಲಿ ಮಾವಿನ ಗಿಡ ನೋಡಿ. ಒಂದು ಎಕರೆ ಬಾಳೆ ಸರ್. ಇದು ಯಾವ್ದು ಬಾಳೆಹಣ್ಣು ಸರ್ ಇದು? ಒಳಗೆ 40 ನಿಂಬೆ ಗಿಡ ಅವ ಸರ್. ಪ್ಯೂರ್ ಆರ್ಗ್ಯಾನಿಕ್ ಸರ್. ಪ್ಯೂರ್ ಆರ್ಗ್ಯಾನಿಕ್. ಪ್ಯೂರ್. ಇದ್ರ ವರ್ಷಿಗೆ ಒಂದು 4-5 ಲಕ್ಷ ರೂಪಾಯಿ ಆದ ಸರ್ ಗಳಿಕೆ ಕಬ್ಬಿನ ಹಾಲಿಂದ. ಕಬ್ಬಿನ ಹಾಲಿಂದೆ. ಅದಕ್ಕೆ ಫಸ್ಟ್ ನಿಮ್ಮ ಪ್ರಯಾಣ ಚಾಲು ಆಗಿದೆ ಇಲ್ಲಿಂದ? ಹಾಂ, ಇಲ್ಲಿ. ಹಲೋ ಸ್ನೇಹಿತರೆ, ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಗುಲ್ಬರ್ಗ ಜಿಲ್ಲೆಯ ಪಟ್ಟಣ ಊರಾಗಿದ್ದೀನಿ. ಇಲ್ಲಿ ನಮ್ಮದು ಗುಂಡಪ್ಪ ಸರ್ ಇದ್ದಾರೆ. ಅದು ಕಂಪ್ಲೀಟ್ಲಿ ಅವ್ರು ಸಾವಯವ ಕೃಷಿ ಮಾಡ್ತಾಯಿದ್ದಾರೆ. ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ಬೋದು, ಅದ್ರ ಜೊತೆ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ಬೋದು. ಅವರು ಏನಂದ್ರೆ ಏನು ಕೆಮಿಕಲ್ ಹಾಕಲ್ಲ, ಏನಿಲ್ಲ. ಒಂದು ಸರ್ತಿ ಪ್ಲಾಂಟೇಷನ್ ಮಾಡಿಬಿಟ್ರೆ ಮುಗೀತು. ಅವರು ಏನು ಕೆಮಿಕಲ್ ಹಾಕಲ್ಲ, ಯಾವುದು ಔಷಧಿ ಹೊಡಂಗಿಲ್ಲ, ಏನಿಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ನೋಡ್ರಿ, ಅವ್ರ ಕಡೆ ಮಿಶ್ರ ಬೆಳೆನೂ ಅದ. ಅಂದ್ರೆ ಬಾಳೆಹಣ್ಣು, ಕೆಂಪು ಬಾಳೆಹಣ್ಣು ಮತ್ತು G9 ಬಾಳೆಹಣ್ಣು, ಅದ್ರ ಜೊತೆ ಲಿಂಬೆಹಣ್ಣು, ಅಂದ್ರೆ ಸೀಡ್ಲೆಸ್ ಲಿಂಬೆಹಣ್ಣು ಅಂತ ಹೇಳ್ತದೆ, ಅದು ಐತಿ. ಆಮೇಲೆ ಜಾಪಳಕಾಯಿ, ಪ್ಯಾರಲಹಣ್ಣು ಐತಿ. ಆಮೇಲೆ ಅವ್ರ ಕಡೆ ಚೀಕು ಜೊತೆ ಮತ್ತು ಪ್ಯಾರಲಹಣ್ಣು, ಅದ್ರ ಜೊತೆ ಜವಿ ಗೋಧಿ ಮಿಕ್ಸ್ ಎಲ್ಲ ಹಾಕ್ಯಾರ ಸರ್ ಅವ್ರು ಇಲ್ಲಿ. ಆಮೇಲೆ ಇನ್ನೊಂದು ಏನಂದ್ರೆ, ಅವ್ರು ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವರೇ ಸ್ವಂತಾಗಿ ಅವರು ಮತ್ತು ಅವ್ರ ಮಿಸ್ಸಸ್ಸು ಬಾವಿ ತೋಡ್ಯಾರ ಅವರೇ. ಹೌದಾ, 2 ವರ್ಷ ಹತ್ತದಂತ ಅದು ಒಂದು ಮಾಡ್ಯಾರ. ಆಮೇಲೆ ಒಂದು ಕೃಷಿ ಹೊಂಡ ಅದ. ಅವರೇ ಮತ್ತು ಗೌರ್ಮೆಂಟ್ ಕಡೆ ಸಬ್ಸಿಡಿ ಏನು ತೊಗೊಂಡಿಲ್ಲ, ಅವರೇ ಕೃಷಿ ಹೊಂಡ ಓಡಿಸ್ಯಾರ. ಅದರಿಂದ ಆಲ್ಮೋಸ್ಟ್ ಸುಮಾರು ಒಂದು 10-20 ಬೋರ್ವೆಲ್ಗಳು ರೀಚನ್ನು ಆಗ್ಯಾವ. ಆಮೇಲೆ ಅದೇ ಯೂಸ್ದಿಂದ ಈಗ ಕಂಪ್ಲೀಟ್ಲಿ ಸಾವಯವ ಕೃಷಿ ಮಾಡ್ತಾಯಿದ್ದಾರೆ. ಆಮೇಲೆ ಅದ್ರ ಜೊತೆ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ಬೋದು. ಅಂದರೆ ಏನು ಕೆಮಿಕಲ್ ಯೂಸ್ ಮಾಡಲ್ಲ, ಏನಿಲ್ಲ. ಅದೇ ಅವ್ರದ್ದು ಏನು ಕಬ್ಬು ಇರ್ತದಲ್ಲ, ಕಬ್ಬಿಂದ ರೌದಿಗಳಾಗಲಿ, ಅದೇ ಬೆಳೆದೇನು ರೌದಿಗಳು ಇರ್ತದೆ, ಆ ಭೂಮಿ ಒಳಗೆ ಹಾಕ್ಲತ್ತಾರೆ ಸ್ನೇಹಿತರೆ. ಅವ್ರದ್ದು ಕಂಪ್ಲೀಟ್ಲಿ ಒಂದು ಫಾರ್ಮ್ ಟೂರ್ ಮಾಡೋಣ, ಯಾವ ಥರ ಮಾಡ್ತಾರೆ ಅಂಥೇಳಿ. ಸೊ ಅವ್ರದ್ದು ಯಾಕಂದರೆ ಕೆಮಿಕಲ್ ಯೂಸ್ ಮಾಡಿಲ್ಲ ಅಂದ್ರೆ ಅವ್ರದ್ದು ಏನು ಯಾವ ಥರ ಏನಿಲ್ಲ, ಜಸ್ಟ್ ಇಳುವರಿ ನಾವು ಕೇಳೋಕ್ಕೂ ಆಗೋಲ್ಲ, ಎಷ್ಟು ಬಂದ ಏನೇನು ಅಂಥೇಳಿ. ಅವ್ರು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಮಾಡತ್ತಾರ. ಒಂದು ಫಾರ್ಮ್ ಟೂರ್ ಐತಿ. ಸೊ ಇದು ವಿಡಿಯೋ ಕಂಪ್ಲೀಟಾಗಿ ನೋಡಿರಿ, ಯಾವ ಥರ ನಮ್ಮ ಸರ್ವ್ ಮಾಡ್ತಾಯಿದ್ದಾರೆ ಏನಿಲ್ಲ ಅಂಥೇಳಿ. ಸೊ ಇದು ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ನಮ್ಮ ರೈತರು ಶೇರ್ ಮಾಡಿರಿ. ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು, ಆಮೇಲೆ ಯಾವ ಊರು, ಮತ್ತು ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಾಯಿದ್ದೀರಿ ಹೇಳಿ ಸರ್ ನಮ್ಮ ರೈತರಿಗೆ. ರೈತ ಬಾಂಧವರಿಗೆ ನಮಸ್ಕಾರ. ನಾನು 35 ವರ್ಷದಿಂದ ಒಕ್ಕಲ್ತನ ಮಾಡ್ತೀನಿ ರೀ. ನಾನು ಮೊದಲು 3 ವರ್ಷ ಒಣ ಬೇಸಾಯ ಮಾಡೀನಿ ರೀ. ಓಕೆ ಸರ್. 4ನೇ ವರ್ಷಕ್ಕೆ ಸ್ವತಃ ಬಾವಿ ಹೊಡೆದೀನಿ ರೀ. ಗಂಡ ಹೆಂಡತಿ ಒಂದು ಆಳು ತೊಗೊಂಡು ಬಾವಿ ಹೊಡೆದು ನೀರಾವರಿಗೆ ಬಂದೀನಿ ಸರ್. ನೀರಾವರಿಗೆ ಬಂದಾಗ ನಮ್ಮದು ಮೊದಲು ಏನು ಅಷ್ಟು ಪರಿಚಯ ಇದ್ದಿಲ್ಲ ಸರ್. ಆಮೇಲೆ ನಮಗೆ ಕೃಷಿ ವಿಜ್ಞಾನ ಕೇಂದ್ರ ಪರಿಚಯ ಆಯಿತು. ಕೃಷಿ ವಿಜ್ಞಾನ ಕೇಂದ್ರ ಪರಿಸರ ಪರಿಚಯ ಆದಮೇಲೆ ನಮ್ದೆಲ್ಲ ಒಂದಿಷ್ಟು ಹೊಸ ವಿಚಾರಗಳು ಚಾಲು ಅದ ಸರ್. ನಮಗೆ ಸ್ವಲ್ಪ ತೋರಿಸಿ ಸರ್, ಏನೇನು ಮಾಡ್ತೀರಿಲ್ಲ ತೋರಿಸಿ ನನಗೆ. ರೀ ಕಿಚನ್ ಗಾರ್ಡನ್ ಸರ್. ಇದು ಕಿಚನ್ ಗಾರ್ಡನ್. ಕಿಚನ್ ಗಾರ್ಡನ್ ಇಲ್ಲಿ ವರ್ಷ ಪೂರ್ತಿ ನಮ್ಗೆ ಬೇಕಾಗದೆಲ್ಲ ಕಾಯಿಪಲ್ಯ ರೀ. ಇದು ಮನಿ ನಮ್ಗೆ ತುಳಸಿ ರೀ, ಇಲ್ಲಿ ಕಬ್ರಿ, ಓಕೆ, ಇದು ಅವ್ರಿ ರೀ, ಆಮೇಲೆ ಇದು ಬಾಳೆ ಗಿಡ ರೀ, ತೆಂಗಿನ ಗಿಡ ರೀ, ಓಕೆ, ಆಮೇಲೆ ಟೆಂಗ್ ಹಾಕತ್ತ ನೋಡಿ ಸರ್. ಇಲ್ಲಿ ಅಲ್ಲಿ ಟೆಂಗ್ ಹಾಕತ್ತ ನೋಡ್ರಿ. ಇದು ಟೆಂಗ್ ಇಲ್ರಿ ಸರ್? ಟೆಂಗ್ ಸರ್. ಓಕೆ. ಅದು ಹಲಸು ರೀ ಸರ್. ಓಕೆ. ಅದು ಜಾಪಳೆ ಗಿಡ ರೀ. ಓಕೆ. ಇಲ್ಲಿ ಮೋಸಂಬಿ ಸರ್. ಮೋಸಂಬಿ ಇದೆ ಸರ್. ಓಕೆ. ಆಮೇಲೆ ಇಲ್ಲಿ ಖಜೂರಿ ಗಿಡ ಅದ ಸರ್. ಇದು ಖಜೂರಿ. ಓಕೆ, ಸಣ್ಣದು. ಆಮೇಲೆ ಇದು ಮನಿಗೆ ಶಾಮಿ ಪಲ್ಯ ಸರ್. ಶಾಮಿ ಪಲ್ಯ. ಇಲ್ಲಿ ನಿಂಬೆ ಗಿಡ ರೀ ಸರ್. ಇವು ನಿಂಬೆ ಗಿಡ. ಅವ್ರಿ ರೀ. ಓಕೆ. ಕೆಳಗಡೆ ಇಲ್ಲಿ ಅರಿಶಿಣ ರೀ. ಆಮೇಲೆ ಇಲ್ಲಿ ಪುದೀನ ಅದ ನೋಡಿ ಸರ್. ಇಲ್ಲಿ ಪುದೀನ ರೀ. ಇವೆಲ್ಲ ಪುದೀನ? ಪುದೀನ ಸರ್. ಓಕೆ ಸರ್. ಓಕೆ. ಆಮೇಲೆ ಇಲ್ಲಿ ಬಾಳೆ ಗಿಡನೂ ಅದ ನೋಡಿ ಸರ್. ಇಲ್ಲಿ ಬಾಳೆ ಗಿಡ. ಇಲ್ಲಿ ದಾಳಿಂಬರಿ ಗಿಡ, ಇಲ್ಲಿ ಮಾವಿನ ಗಿಡ ನೋಡಿ ಸರ್. ಓಹೋ, ಇದು ಯಾವ ಮಾವಿನಕಾಯಿ ಸರ್? ಇದು ಹಾಪೂಸ್ ಅದ ರೀ ಸರ್. ಹಾಪೂಸ್ ಏನ್ರಿ? ಎಷ್ಟು ವರ್ಷ ಸರ್ ಹಾಕಿದ್ದು? ಇದು 5 ವರ್ಷ ಆಯ್ತು ಸರ್. 5 ವರ್ಷ ರೀ? ಓಕೆ ಸರ್. ಓಕೆ. ಆಮೇಲೆ ನೀಲ್ಕಾಯಿ ಗಿಡ ಸರ್. ಇದು ನೀಲ್ಕಾಯಿ ಗಿಡ. ಆಮೇಲೆ ನೀವೆಲ್ಲ ಎಷ್ಟು ಬೇಕೆಲ್ಲ ಒಂದೊಂದು ಗಿಡ ಎಲ್ಲ ಹಾಕೊಂಡು. ಆಮೇಲೆ ಇಲ್ಲಿ ತಿಪ್ರಿಕಾಯಿ, ಹಿರಿಕಾಯಿ ಹಾಕತ್ತೆ ನೋಡಿ ಸರ್. ಇದು ಮನೆಗೆ ತೊಂಡಿಕಾಯಿ ಸರ್. ತೊಂಡಿಕಾಯಿ ಸರ್. ಇದು 1 ಎಕರೆ ಬಾಳೆ ಸರ್. ಇದು ಬಾಳೆಹಣ್ಣು ಹಾಕಿರಿ? ಬಾಳೆಹಣ್ಣು ಸರ್. ಯಾವ್ದು ಬಾಳೆಹಣ್ಣು ಸರ್ ಇದು? G9 ಬಾಳೆ ಗಿಡ ಅದ ಸರ್. G9 ಬಾಳೆ. ಇದು ಈಗ ಕೋಳೆ ಬೆಳೆ ಇದಾರೆ ಸರ್. ಮತ್ತೆ ಇದು ಈಗ ಪ್ರೆಸ್ ಮೊದಲಿಂದ ಹೋಗ್ಯದ ಸರ್. ಇದು ಕೋಳೆ ಬೆಳೆ ಇದಾರೆ ಸರ್. ಕೋಳೆಯಿಂದ ಸೆಕೆಂಡ್ ಇಯರ್? ಸೆಕೆಂಡ್ ಬೆಳೆ. ಸೆಕೆಂಡ್ ಬೆಳೆ ಸರ್. ಓಕೆ ಸರ್. ಓಕೆ. ಈ ಥರ ಇದ್ರೊಳಗೆ 40 ನಿಂಬೆ ಗಿಡ ಅವ ಸರ್. ಇದ್ರೊಳಗೆ ರೀ? ಇದ್ರೊಳಗೆ ಬಾಳೆ ಗಿಡದಾಗ ಇನ್ನು 40 ನಿಂಬೆ ಗಿಡ. ಅಂದ್ರೆ ನಡುವಿನ ಹಾಕಿರೇನು ಸರ್? ನಡುವಿನ ಇದಾರೆ ಸರ್. ಇದು ಓಕೆ. 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 ಎಷ್ಟು ಎಕರೆ ಹಾಕಿರಿ ಸರ್ ಇದು? ಇದು 1 ಎಕರೆ ಅದ ಸರ್. ಇದು 1 ಎಕರೆ ರೀ? 1 ಎಕರೆ. ಬಾಳೆ ಬರ್ತಾರೆ ಮುಂದೆ. ಈ ಕಡೆ ಬರೀ ಈ ಕಡೆ. ಇಲ್ಲಿ ನಿಂಬೆ ಗಿಡ ಅದ ನೋಡಿ ಸರ್. ಇವೆಲ್ಲ ನಿಂಬೆ ಏನ್ರಿ? ಇಲ್ಲಿ ಅದ ನೋಡಿ ಸರ್ ನಿಂಬೆ ಗಿಡ. ಅದೇ.
ಇಲ್ಲಿ ಅದ ನೋಡ್ರಿ ನಿಂಬೆಕಾಯಿ ಸರ್. ಇವು ಯಾವ ನಿಂಬೆ ಸರ್ ಇದು? ಇದು ಸೀಡ್ಲೆಸ್ ನಿಂಬೆ ಅದ ಸರ್. ಇದು ಸೀಡ್ಲೆಸ್ ರೀ. ಈಗ ಇದ್ರದ್ದು ಒಂದು ಭಾರ ಮುಗ್ದ ಸರ್. ಇದು 2ನೇ ಭಾರ ಚಾಲು ಆಗಿದೆ ಸರ್. ಇದು 2ನೇ ಭಾರ ಚಾಲು ಸರ್. ಓಕೆ, ಅಂದ್ರೆ ನಡುವೆ ಹಾಕಿ ಸರ್ ಇದು? ನಡುವೆ ಇದು ಒಂದು ಎಕರೆದಾಗೆ ಒಂದು 50 ಗಿಡ ಅದಾವ್ರಿ ಸರ್. 50 ಗಿಡ ಅವ್ರಿ ಇದು. ಇದು ಎಷ್ಟು ವರ್ಷ ತನಕ ಬರ್ತದೆ ಸರ್ ಬಾಳೆಹಣ್ಣು ಇದು ಕಟ್ ಮಾಡ್ಕೊತ? ಇದು ಹಿಂಗೆ ಕಟ್ ಮಾಡ್ಕೊತ ಹೋದ್ರೆ ನೀವು 10 ವರ್ಷನೂ ಮಾಡ್ಬೋದು ಸರ್. 10 ವರ್ಷ ಮಾಡ್ಬೋದು? 10 ವರ್ಷ ಮಾಡ್ಬೋದು ಸರ್. ಟೋಟಲ್ ಎಷ್ಟು ಎಕರೆ ಸರ್ ಭೂಮಿ ನಿಮ್ದು? ನಮ್ಮದು ಟೋಟಲ್ 3.5 ಎಕರೆ ಸರ್. 3.5 ಎಕರೆ. ಆಮೇಲೆ ಇಲ್ಲಿ ಕೆಂಪು ಬಾಳೆ ನೋಡಿ ಸರ್. ಇದು ಕೆಂಪು ಬಾಳೆ. ಇದು ಕೆಂಪು ಬಾಳೆ. ಹಾಂ. ಇದು ಎಷ್ಟು ಎಕರೆ ಹಾಕಿರಿ ಸರ್ ಕೆಂಪು? ಇದು ಅರ್ಧ ಎಕರೆ ಇದೆ ಸರ್. ಅರ್ಧ ಎಕರೆ ರೀ? ಹಾಂ ರೀ. ಓಕೆ ಓಕೆ ಓಕೆ. ಇದು ಫಸ್ಟ್ ಕ್ರಾಪ್ ಏನು ಸರ್ ಇದು? ಇದು ಫಸ್ಟ್ ಕ್ರಾಪ್ ಸರ್. ಫಸ್ಟ್ ಬೆಳೆನೇ ಇದು? ಹಾಂ, ಫಸ್ಟ್ ಬೆಳೆ ಸರ್. ಮಾರ್ಕೆಟಲ್ಲಿ ಮಾಡ್ತೀರಿ ಸರ್ ಇದು? ಸರ್ ಮಾರ್ಕೆಟ್ ಇಲ್ಲೇ ರೋಡಿಗೆ ನಮ್ಮದು ಗಗನ ಸಾವಯವ ಕಬ್ಬಿನ ಹಾಲು ಅದ ರೀ. ಅಲ್ಲೇ ರೋಡಿಗೆ ಮಾರ್ಕೆಟ್ ಮಾಡ್ತೀವಿ ಸರ್. ಅದು ಕಂಪ್ಲೀಟ್ಲಿ ನೀವು ಆರ್ಗಾನಿಕ್ ಅಂತ? ನಾವು ಪ್ಯೂರ್ ಆರ್ಗ್ಯಾನಿಕ್ ಸರ್. ಪ್ಯೂರ್ ಆರ್ಗಾನಿಕ್. ಪ್ಯೂರ್ ಆರ್ಗ್ಯಾನಿಕ್. ಯಾವ್ದು ಕೆಮಿಕಲ್? ಯಾವ್ದು ಕೆಮಿಕಲ್ ನೋಡಿ ಸರ್. ಇಲ್ಲಿ ಮಲ್ಚಿಂಗ್ ಅದ ಪೂರ ನೋಡಿ. ಮಲ್ಚಿಂಗ್ ಕಾಣುತ್ತೆ ಸರ್. ಹಾಂ, ಇದೆಲ್ಲ ಮಲ್ಚಿಂಗ್ ರೀ. ಕಬ್ಬಿನ ಪೂರ ಇದು? ಕಬ್ಬಿಂದೆಲ್ಲ ಇಲ್ಲೇ ಮಲ್ಚಿಂಗ್ ಅದ ಸರ್. ಸರ್ ಇದು ತಳಿ ಹೆಸರು ಏನು ಸರ್ ಇದು? ಸರ್ ಇದು ಕೆಂಪು ಬಾಳೆ, ಕಮಲಾಪುರ ಕೆಂಪು ಬಾಳೆ ಅಂತ. ನಮ್ಮ ಜಿ ಐ ಅದಲ್ಲ ಸರ್? ಅದಲ್ರಿ ಸರ್? ಇಲ್ಲಿ ನಮ್ಮ ಕಮಲಾಪುರ ಕದ ನೋಡಿ. ಕಮಲಾಪುರ ಜಿ ಐ ಟ್ಯಾಗ್ ಅದಲ್ಲ ಸರ್? ಅದೇ ಅಲ್ಲ ಸರ್. ಸರ್ ಇದು ಪ್ಲಾಂಟೇಶನ್ ಮಾಡ್ಬೇಕಂದ್ರೆ ಇದು ಎಲ್ಲಿಂದ ತಂದಿದೆ ಸರ್? ಸರ್ ನಾವು ಇಲ್ಲಿ ಶೇಡಂಬಲ್ಲಿ ಬೀರ್ನಹಳ್ಳಿ ಅಂತದ್ರಿ ಸರ್. ಅಲ್ಲಿ ಒಬ್ಬ ರೈತರು ಮಾಡ್ರಿ ನಮ್ದು ವಿಕಾಸ್ ಅಕಾಡೆಮಿ ಕಡ್ದು. ಅವಾಗ ರೈತರು ಮಾಡಿದಾಗ ನಾವು ಅಲ್ಲಿದು ಗಡ್ಡೆ ತಂದು ಇಲ್ಲಿ ನಮ್ಮ ಹೊಲದಾಗ ಹಚ್ಚಿದೇವ್ರಿ ಸರ್. ಇಲ್ಲಿ ಹಚ್ಚಿದ್ರಿ? ಹೋದ ವರ್ಷ ಹಚ್ಚಿದೇವ್ರಿ ಸರ್. ಹೋದ ವರ್ಷ ಯಾವಾಗಪ್ಪ ಅಂದ್ರೆ ಡಿಸೆಂಬರ್ದಾಗ ಹಚ್ಚಿದೇವ್ರಿ ಸರ್. ಹೋದ ವರ್ಷ ಡಿಸೆಂಬರ್ದಾಗ ಹಚ್ಚಿದೇವ್ರಿ. ಈಗ ಒಂದು 15-20 ದಿನದಾಗ ಹಾರ್ವೆಸ್ಟಿಗೆ ಬರ್ತಾರೆ. 15-20 ದಿವಸ ಸರ್. ಇದು ಎಷ್ಟು ಗಿಡ, ಎಷ್ಟು ಎಕರೆ ಮಾಡ್ರಿ ಸರ್? ಇದು ಅರ್ಧ ಎಕರೆ ಅದ ಸರ್. ಅರ್ಧ ಎಕರೆ. ಎಷ್ಟು ಗಿಡಗಳು ಬಂದಾವ ಸರ್? 450 ಅವ್ರಿ ಎಲ್ಲ ಒಳಗೆ G9 ಅದು ಕಲ್ತೆ 450 ಅವ್ರಿ. ಎಲ್ಲ ಮಿಕ್ಸ್ ಅವ ಸರ್? ಮಿಕ್ಸ್ ಅವ್ರಿ. ಓಕೆ. ಇದು ಫಸ್ಟ್ ಪ್ಲಾಂಟೇಶನ್ ಮಾಡೋ ಟೈಮ್ನಾಗ ಸರ್ ಗೊಬ್ಬರ ಏನೇನು ಹಾಕಿರಿ ಸರ್ ಇದಕ್ಕೆ? ಸರ್ ಇದಕ್ಕೆ ನಾವು ಏನೂ ಗೊಬ್ಬರ ಹಾಕಿಲ್ಲ. ತಿಪ್ಪಿ ಗೊಬ್ಬರ ಹಾಕಿದ್ದು. ಇದು ವರ್ಷದ ಏನಿದು ಬರ್ತದ ಇದು ಕಬ್ಬಿನ ಸಿಪ್ಪಿ ಮಾತ್ರ ಹಾಕಿದೆವು. ಮತ್ತೆ ಬೇರೆ ಏನು ಹಾಕಿಲ್ಲ. ಮತ್ತೇನು ಹಾಕಿಲ್ರಿ? ಇದು ಔಷಧಿ ಏನು ಹೊಡೆದಿಲ್ರಿ? ಇದಕ್ಕೇನು ಔಷಧ ಇಲ್ಲ, ಕೆಮಿಕಲ್ ಇಲ್ಲ, ರಾಸಾಯನಿಕ ಗೊಬ್ಬರ ಇಲ್ಲ ಸರ್. ಅದು ಏನಿಲ್ಲ? ಏನಿಲ್ಲ. ಇದು ಎಷ್ಟು ತಿಂಗಳಿಗೆ ಬಂದ ಸರ್ ಇದು ಬಾಳೆಹಣ್ಣು? ಈಗ 12 ತಿಂಗಳು ಆಯ್ತು ನೋಡಿ ಸರ್. ಇದು 12 ತಿಂಗಳು ಆಯ್ತು ರೀ. ಓಕೆ 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 ಸರ್. ಆ ಥರ ನೋಡ್ರಿ. ಸರಿ ಸರ್. ಬರ್ರಿ. ಸರ್ ಇದು ನಿಂಬೆಹಣ್ಣು ಅದೇ ಸರ್? ಇದನ್ನು ಸೀಡ್ಲೆಸ್ ನಿಂಬೆನೇ ಸರ್. ಇದು ಮಾರ್ಕೆಟ್ ಹೆಂಗದ ಸರ್? ಸರ್ ಮಾರ್ಕೆಟ್ ನಾವು ಇದು ಮಾರಾಟ ಮಾಡಲ್ರಿ. ನಮ್ಗೆ ವರ್ಷ ಪೂರ್ತಿಯಲ್ಲಿ ಕಬ್ಬಿನ ಹಾಲಿಗೆ ಬೇಕು ಸರ್. ಕಬ್ಬಿನ ಹಾಲಿಗೆ? ಕಬ್ಬಿನ ಹಾಲಿಗೆ ನಿಂಬೆ ಉಪಯೋಗ ಮಾಡ್ತೇವ್ರಿ. ಮಿಕ್ಕಿದ ಮೇಲೆ ನಾವು ಉಪ್ಪಿನಕಾಯಿ ಹಾಕಿ ಮಾರ್ತೇವೆ ಸರ್. ಇದು ಉಪ್ಪಿನಕಾಯಿ ಹಾಕಿ ನೀವು ಉಪ್ಪಿನಕಾಯಿನೂ ಮಾಡ್ತೀರಾ? ಉಪ್ಪಿನಕಾಯಿನೂ ಮಾಡ್ತೇವೆ. ಇದು ಪ್ಲಾಂಟೇಶನ್ ಮಾಡಿದ್ರೆ 7 ದಿವಸನಾಗ ಬರ್ತದೆ ಸರ್? ಇದು ಎಷ್ಟು ತಿಂಗಳು? 6 ತಿಂಗಳಿಗೆ ಹಾರ್ವೆಸ್ಟಿಂಗ್ ಬರ್ತದೆ ಸರ್. 6 ತಿಂಗಳಿಗೆ ಪ್ಲಾಂಟೇಶನ್ ಮಾಡ್ತಾ 6 ತಿಂಗಳಿಗೆ. ಇದ್ರದ್ದು ನಮಗೆ ಇಲ್ಲಿ ಕುಂಸಿ ವೀರೇಂದ್ರ ಪಾಟೀಲ್ ಬಳಿ ಸಸಿಗಳು ತಂದೆ ಸರ್. ಅಲ್ಲಿ ತಂದು ಹಚ್ಚಿದೆ ಸರ್. ಅಲ್ಲಿಂದ ತಂದ್ರೆ 50 ರೂಪಾಯಿಗೆ ಒಂದು ಸಸಿ ಕೊಟ್ರು ಸರ್. ನಾವು ಇಲ್ಲ ಬಾಳೆಹಣ್ಣು ಇದು ನೋಡಿ ಸರ್. ಹಾಗೆ ನೋಡಿ ಸರ್. ಇವು ಏನು ಕೆಮಿಕಲ್ ಏನು ಕೆಮಿಕಲ್ ಇಲ್ಲ, ಏನಿಲ್ಲ ಸರ್. ಕೆಮಿಕಲ್ ನೋಡಲ್ರಿ. ಇದೇನು ತಿಪ್ಪಿ ಶಿಸಿ ಇದು ಗೊಬ್ಬರ ಹಾಕ್ತೇವೆ ಅಷ್ಟೇ. ಇದು ಮಲ್ಚಿಂಗ್ ರೀ. ಅದು ಹುಳ ಗಿಳ ಏನೇನು ನಾವು ಒಟ್ಟ ಇವತ್ತಿಗೆ ಮುಟ್ಟಲ್ಲ ಸರ್. ಏನು ಮುಟ್ಟಲ್ಲ ಸರ್? ಮುಟ್ಟಲ್ಲ. ಇದು ಕಬ್ಬು ಸರ್. ಓಕೆ ಸರ್. ಓಕೆ ಸರ್. ಕಬ್ಬು ಈಗಾಗಲೇ ನಾವು ಇಲ್ಲಿಂದ ಅಲ್ಲಿ ಒಯ್ದು ಎಲ್ಲ ಕಬ್ಬಿನ ಹಾಲಿಗೆ ಸಪ್ಲೈ ಮಾಡಿದೇವೆ ಸರ್. ನಿಮ್ಮ ಕಡೆನೇ ಮಾಡ್ಕೋತೀರಾ? ಈಗ ಆ ಕಡೆ ಈ ಕಡೆ ಹೊಂಟಿದ್ದೇವೆ ಸರ್. ಆ ಕಡೆ ನಡೆದಿದ್ದೇವೆ ಸರ್. ಕಂಟಿನ್ಯೂ ಸರ್? ಕಂಟಿನ್ಯೂ ಸರ್. ಓಕೆ ಓಕೆ. ಆ ಗೋಧಿ ನಿಮ್ದೇ? ಗೋಧಿ ನಮ್ಮದೇ ಸರ್. ಇದ್ರ ವರ್ಷಿಗೆ ಒಂದು 4-5 ಲಕ್ಷ ರೂಪಾಯಿ ಆತ ಸರ್ ಗಳಿಕೆ ಕಬ್ಬಿನ ಹಾಲಿಂದ. ಕಬ್ಬಿನ ಹಾಲಿಂದೆ? ಅದಕ್ಕೆ ನೀವು ಕಬ್ಬು ತಗೋತೀರಿ, ನಿಮ್ಮ ಕಡೆ ಮಷಿನ್ ದುಕಾನ ಐತಿ, ಅಲ್ಲೇ ಸಪ್ಲೈ ಮಾಡ್ತೇವೆ ಸರ್. ಓಕೆ ಓಕೆ. ಹ್ಯಾಂಗ್ ಗ್ಲಾಸ್ ಕೊಡ್ತೀರಿ ಸರ್? ನಾವು ಈಗ ಮೊದಲು 10 ರೂಪಾಯಿ ಕೊಟ್ಟಿದ್ದೇವೆ ಸರ್. ಈಗ ಒಂದು 15-20 ದಿವಸ ಐತಿ. ಮಾರ್ಚ್ಲಿ ನಮ್ಗೆ 15 ಮಾಡಿದ್ವಿ. 15 ಮಾಡಿದ್ರೆ ಸರ್. ಕಂಪ್ಲೀಟ್ಲಿ ಸಾವಯವ ಅದ ಅಂತ ಹೇಳಿ? ಪ್ಯೂರ್ ಸಾವಯವ ಸರ್. ಮತ್ತೇನಿಲ್ಲ ಸರ್. ಓಕೆ. ಅಂದ್ರೆ ನೀವೇ ಮಾರ್ಕೆಟಿಂಗ್ ಮಾಡ್ಲತ್ತೀರಿ? ನೀವೇ ನಮ್ದೇ ಸ್ವಂತ. ನಾವು ಇಲ್ಲಿ ಏನು ಬೆಳೆದಿ ಎಲ್ಲ ಆ ಕಡೆ ಹೋಯ್ತು ನೋಡ್ರಿ. ಎಲ್ಲ ಮಾರ್ಕೆಟ್ ಅಲ್ಲೇ ಸರ್. ಅಲ್ಲೇ ಮಾಡ್ತೀರಿ ಸರ್. ಇದು ಮನೆಗೆ ಗೋಧಿ ಸರ್. ಇದು ಗೋಧಿ ಸರ್? ಯಾವ್ದು ಗೋಧಿ ಇದೆ ಸರ್? ಇದು ಯಾವ್ದು ಕಂಪನಿ ಅದ? ನಿರ್ಮಲ ಕಂಪನಿ ಅದ. ನಿರ್ಮಲ ಏನು ಸರ್? ಹಾಂ. ಈ ಜೋಳ ನಿಂದ ಸರ್? ಜೋಳ ನಮ್ಮ ಅಣ್ಣವ್ರದಾರ ಸರ್. ಇದು ಜೋಳ ನಮ್ಮ ಅಣ್ಣವ್ರು ಸರ್. ಓಕೆ. ಈ ಥರ ಗೋಧಿ ಇದೆ ಸರ್? ಗೋಧಿ ಇದೆ ಸರ್. ಎಲ್ಲ ಕಂಪ್ಲೀಟ್ಲಿ ಆರ್ಗಾನಿಕ್. ಇದು ಎಷ್ಟು ಎಕರೆ ಸರ್? ಇದು ಅರ್ಧ ಎಕರೆ ಇದೆ ಸರ್. ಇದು ಅರ್ಧ ಎಕರೆ ಸರ್? ಅದು ಬಾವಿ ಎಲ್ಲಿದೆ ಸರ್? ಬಾವಿ ಎಲ್ಲಿದೆ ಸರ್? ಬಾವಿ ಫಸ್ಟ್ ನಮ್ಗೆ ತೋರಿಸಿಲ್ಲ. ಬಾವಿ ಅಲ್ಲಿಂದ ಚಾಲು ಆಗಿತ್ತಲ್ಲ ನಿಮ್ದು? ಬರ್ರಿ ಸರ್. ಬಾವಿ ಫಸ್ಟ್ ನಿಮ್ಮ ಪ್ರಯಾಣ ಚಾಲು ಆಗಿದೆ ಇಲ್ಲಿಂದ? ಇಲ್ಲೇ ಸರ್.
ನಾವು 3 ವರ್ಷ ಒಣ ಬೇಸಾಯ ಮಾಡಿದೇವ್ರಿ ಸರ್ ಅವಾಗ. ಹಾಂ 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 3 ವರ್ಷ ಮಾಡ ಬೇಸಾಯ ಮಾಡಿ 4ನೇ ವರ್ಷಕ್ಕೆ ಬಾವಿ ಹೊಡೆದೇವೆ ಸರ್. 4ನೇ ವರ್ಷ ಹೊಡೆದಿರಿ ಸರ್. ಎಷ್ಟು ಅಡಿ ಇದೆ ಸರ್ ಕೆಳಗೆ? ಇದು 56 ಫೀಟ್ ಅದ ನೋಡಿ ಬಾವಿ. 56 ಫೀಟ್ ನೀವೇ ಮ್ಯಾನ್ಯುವಲಿ ಮಾಡಿರಿ? ನಾವೇ ಸ್ವಂತ ನಾವು ಹೆಂಡ್ತಿ ಒಂದು ಆಳು ತೊಗೊಂಡು ಹೊಡೆದೇವ್ರಿ. ಮೊದಲು 22 ಫೀಟ್ ಗುತ್ತ ಕೊಟ್ಟಿದ್ದೀವಿ ಸರ್. ಆಮೇಲೆ ಬುಡಕಿಂದೆಲ್ಲ ನಾವು ಹೊಡೆದೇವೆ ಸರ್. ಬುಡಕಿಂದೆಲ್ಲ ನೀವು ಹೊಡೆದ್ರಿ? ಎಷ್ಟು ವರ್ಷ ಆಯ್ತು ಹೊಡೆದ ಇದು ಮಾಡಕ್ಕೆ ಸರ್? ಇದು ಒಂದು 2 ವರ್ಷ ಮೇಲ್ಪಟ್ಟು ಹೋಗ್ಯದ. 2 ವರ್ಷ? ಹಾಂ ರೀ. ಕಂಪ್ಲೀಟ್ಲಿ 2 ವರ್ಷ? ಹಾಂ 2 ವರ್ಷ ಸರ್. ಏನು ಮಷಿನ್ ಹಚ್ಚಿಲ್ಲ ಏನು ಹಚ್ಚಿಲ್ಲ? ಅಲ್ಲ ಸರ್, ಮಷಿನ್ ಕ್ರೇನ್ ಹಚ್ಚಿದೇವ್ರಿ. ಹಾಂ 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 ಕ್ರೇನ್ ಹಚ್ಚಿ ಮಾಡಿದೇವ್ರಿ. ಕ್ರೇನ್ ನೀರು ಕಾಣ್ತಾ ಇಲ್ರಿ? ಹಾಂ ಕಾಣತ್ತ ಸರ್, ಕಾಣತ್ತದ ರೀ. ಹಾಂ ಆಮೇಲೆ ಬೋರೆಲ್ಲ ಅದ ಸರ್? ಬೋರ್ ಇಲ್ಲ ಸರ್ ನಮ್ಮಲ್ಲಿ. ಈ ನೀರ್ಲಿಂದ ಎಲ್ಲ ಕಡೆ? ಹಾಂ, ಈ ನೀರಿನ ಎಲ್ಲ ಕಡೆ. ಹಾಂ ಹಾಂ ಹಾಂ. ಈಗ ನಮ್ಮ ರೈತರು ಸಾವಯವ ಮಾಡ್ಬೇಕಂದ್ರೆ ಸರ್ ಹಾಂ ರೀ, ಯಾವ ಥರ ಮಾಡ್ಕೋಬೋದ್ರಿ? ಈಗ ಏನೇನು ಹಾಕಬೇಕು ಏನಿಲ್ಲ ಏನು ಹೇಳ್ತೀರಿ? ಯಾವ ಥರ ಸಜೆಷನ್ ಹೇಳ್ತೀರಿ ಸರ್? ಸರ ನಾವು ಏನು ರೈತರು ಹೊರಗಿನ ತರುವ ಅವಶ್ಯಕತೆನೇ ಇಲ್ಲ. ಹಾಂ 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 ಎಲ್ಲನೂ ಇಲ್ಲೇ ದೊರೀತದ. ಹಾಂ ಹಾಂ ಆದ್ರೆ ನಾವೆಲ್ಲ ನಮ್ಮ ಹಿರಿಯರ ಪದ್ಧತಿ ಬಿಟ್ಟು ನಾವೆಲ್ಲ ಈಗ ಆಧುನಿಕ ಪದ್ಧತಿಗೆ ಬಂದೈತಿ. ಹೌದು ಸರ್, ಹೌದು. ಆಧುನಿಕ ಪದ್ಧತಿ 10ಕ್ಕೆ ನಾ ಬೇಡನಲ್ಲ ಸರ್. ಹಾಂ 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 ನಮ್ಮ ಹಿಂದಿಂದ ಮರಿಬಾರ ಸರ್. ಹಾಂ 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 ನಮ್ಮದು ಎಲ್ಲ ಮೊದಲನೇ ಪರಿಸ್ಥಿತಿ ಹೆಂಗಿತ್ತಂದ್ರೆ ಎಲ್ಲ ಜೀರಾ ಖರ್ಚಿತ್ತು ಸರ್. ಹೌದು ಹೌದು. ಎಲ್ಲರೂ ಸಾಕಷ್ಟು ದನಗಳು ಸಾಕ್ತಿರು, ಹೌದು. ತಿಪ್ಪಿ ಗೊಬ್ಬರ ಸಿಗ್ತಿತ್ತು, ಹಾಂ ಹಾಂ ಎಲ್ಲರೂ ಸಾವಯವ ಕೃಷಿನೇ ಇತ್ತು. ಹೌದು. ಈ ಆಧುನಿಕ ಕೃಷಿ ಬಂದ ಮೇಲೆ ಉನ್ನತ ಹೆಚ್ಚಿಗೆ ಆಯ್ತು ರೀ ಸರ್. ಉನ್ನತ ಹೆಚ್ಚಿಗೆ ಆದ್ಮೇಲೆ ಇವ್ರು ಎಲ್ಲರೂ ಬಿಟ್ಟು ಪರಾವಲಂಬಿ ಹಾಕೋತಾರೆ ಸರ್. ಎಲ್ಲ ಹಾಂ 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 ಎಲ್ಲಾನು ಗೊಬ್ಬರ ತರೋದು, ಹೌದು, ಕೆಮಿಕಲ್ ತರೋದು, ಬೇಕಾಗಿದೆಲ್ಲ ಮಾರ್ಕೆಟ್ಗೆ ಬೆನ್ ಹತ್ತಿರಿ ಸರ್. ಮಾರ್ಕೆಟ್ಗೆ ಬೆನ್ ಹತ್ತಿ ಹಿರಿಯರ್ದೆಲ್ಲ ಮರ್ತು ಕೇಸಿಂದ್ರಿ ಈ ಥರ ಇದು ಮಾಡ್ರಿ ನೋಡಿ ಸರ್. ಈ ಥರ ಪ್ರಾಬ್ಲಮ್ ಆಗ್ಲತ್ತ. ಸೊ ನಮ್ಮ ಕಡೆ ಏನು ಸಿಗ್ತದೆ ಅದೇ ಯೂಸ್ ಮಾಡ್ಕೋಬೇಕ್ರಿ. ಹಾಂ ಸರ್, ನಮ್ಮ ಕಡೆ ಏನು ಸಿಗ್ತದೆ ಅದೇ ಯೂಸ್ ಮಾಡ್ಕೊ. ಹಾಂ ಹಾಂ ಹಾಂ. ಇದು 1 ಎಕರೆ ಸರ್ ಗೋಧಿ. ಹಾಂ, ಹಾಂ ಹಾಂ. ಇದು ಜಮಿ ಗೋಧಿ ಅಂತಾರೆ ಸರ್. ಇದು ಜವಿ ಗೋಧಿ. ಹಾಂ ಹಾಂ ಹಾಂ. ಉಪ್ಪಿಟ್ಟೆಲ್ಲ ಮಾಡ್ತಾರೆ. ಉಪ್ಪಿಟ್ಟೆಲ್ಲ ಇದು ನಮ್ಮದು ಸಪೋರ್ಟರ್ ಸರ್. ಇದು ಜಮಿ ಹೊಲ್ದಾಗಿರಿ. ಹಾಂ ಹಾಂ. ಚಿಕ್ಕು. ಓಕೆ ಸರ್. ಇದು ವರ್ಷದಾಗ 2 ಸಾರಿ ಬೀಡ್ ಬರ್ತದೆ ಸರ್. 2 ಸರ್ತಿ ಕಟ್ಟಿಂಗ್ ಆಗ್ತದೆ? 2 ಸಾರಿ ಕಟ್ಟಿಂಗ್ ಆಗ್ತಾರೆ ಸರ್. ಹೌದು, 6 ತಿಂಗಳು ಒಂದು ಸರ್ತಿ. ನಾವು ಆಮೇಲೆ ಇದನ್ನು ಅಲ್ಲೇ ಮಾರ್ಕೆಟ್ ಅಲ್ಲೇ ರೋಡಿಗೆ ಅಲ್ಲೇ ಮಾರಾಟ ಅಲ್ಲೇ ಅಲ್ಲೇ. ಅಂದ್ರೆ ಇವು ಏನು ಎಕರೆಗೆ ಏನು ಹಾಕಿಲ್ರಿ? ಬಾರ್ಡರ್ ಪ್ಲಾಂಟೇಶನ್? ಇಲ್ಲ 1 ಎಕರೆ ಪೂರಾನೇ ಅದ ಸರ್. ಇದು 1 ಎಕರೆ ಅದ ರೀ. 1 ಎಕರೆದಾಗ 40 ಗಿಡ ಕೂತಾವ ಸರ್. ಸಪೋರ್ಟ್ ಸರ್. ಯಾವಾಗ ಹಾಕಿರಿ ಸರ್ ಇದು? ಇದು ಅಕ್ಟೋಬರ್ದಾಗ ಹಾಕಿದೆ ಸರ್. ಅಕ್ಟೋಬರ್ನ ಹಾಕಿರಿ? ಓಕೆ. ಅಂದ್ರೆ ಆಲ್ರೆಡಿ ಚಾಲೂ ಆಗಿದೆ, ಈಗ ಹಾರ್ವೆಸ್ಟಿಂಗ್ ಆಗ್ತಾನೆ ಇದು? ನವಂಬರ್ದಾಗ ಹಾಕಿದ್ದೇವೆ ಸರ್ ನಾವು. ಇದು ನವಂಬರ್ನ ಹಾಕಿರೇನು ಸರ್? ಅಂದ್ರೆ 4 ತಿಂಗಳ ಬೆಳೆ? 4 ತಿಂಗಳು ಸರ್. 4 ತಿಂಗಳು. ಇನ್ನು ಚಿಕ್ಕು ಅನ್ಸರಿ? ಇದು ಚೆಕ್ಕು ಗಿಡ. ಇದು ಹೊಲ್ದಾಗ ಇದೊಂದು ಪೂರಾನೇ 1 ಎಕರೆ ಸಪೋರ್ಟ ರೀ. ಆಮೇಲೆ ಪೇರಲ್ ಗಿಡ ಅವ್ರಿ ಒಳಗೆಲ್ಲ. ಓಕೆ ಓಕೆ. ಅಂದ್ರೆ ಎಲ್ಲ ಮಿಕ್ಸ್ ಹಾಕಿರಿ ಸರ್? ಎಲ್ಲ ಮಿಕ್ಸ್ ಅದ ಸರ್. ಓಕೆ. ಇದು ಪ್ಲಾಂಟೇಶನ್ ಮಾಡಿದ್ರೆ ಎಷ್ಟು ತಿಂಗಳಾಗ ಚಾಲೂ ಆಗ ಸರ್? ಇದು 2-3 ವರ್ಷಕ್ಕೆ ಕಾಯಿ ಚಾಲೂ ಆಗಿದೆ ಸರ್. 3 ವರ್ಷಕ್ಕೆ ಕಾಯಿ ಚಾಲೂ ರೀ? ಅಂದ್ರೆ ವರ್ಷಕ್ಕೆ 2 ಸರ್ತಿ ಕೊಡ್ತದೆ ಸರ್ ಇದು? ಇದು 2 ಸಾರಿ ಫಲನೇ ಬರ್ತಾರೆ. ನಿರಂತರ ಕಾಯಿ ಕಡಿಯೋದು ಸಪೋರ್ಟ ರೀ, ನಿಂಬೆ ರೀ, ಪೇರಲ್ಲ ವರ್ಷನಾಗ 2 ಸಾರಿ ಬರ್ತದೆ ಸರ್. ಹೌದೇನು ಸರ್? ಕಂಟಿನ್ಯೂ ಎಲ್ಲ ಫಲಗಳು 1 ಸಾರಿ ಕೊಡ್ತಾವ್ರಿ. ಇದು ನಿಂಬಿ, ಸಪೋಟ, ಆಮೇಲೆ ಇದು ಪೇರಲ್ಲ 2 ಸಾರಿ ಕಾಯಿ ಕೊಡ್ತಾರೆ. ಜಾಪಕಾಯಿ 2 ಸಾರಿ ಬರ್ತದೆ ಸರ್. 2 ಸರ್ತಿ ಬರ್ತಾವ್ರಿ. ನೋಡ್ರಿ ಸರ್, ಶೈನಿಂಗ್ ಎಷ್ಟು ಬಂದ ನೋಡ್ರಿ ಈಗ ಗೋಧಿದು. ಸರ್ ಕೆಮಿಕಲ್ ಇಲ್ಲ, ಏನಿಲ್ಲ ಸರ್. ಆಮೇಲೆ ಇದು ನಡುವೆ ಹಾಕಿರಿ ಪ್ಲಾಂಟೇಶನ್ ಒಂದೇ ಅಂತಿಲ್ರಿ? ಯಾವ್ದು? ಇಲ್ಲ ಸರ್, ಇದು ಮಿಶ್ರ ಬೆಳೆ ಸರ್. ಮಿಶ್ರ ಬೆಳೆ, ಸಪೋಟ, ಪೇರಲ್ಲ, ಆಮೇಲೆ ಇದ್ರೊಳಗೆ ಜಮಿ ಸರ್. ನೋಡ್ರಿ ಸರ್. ಓಕೆ. ನೋಡೋದು ಕಾಬಿಲ್ ಅದ ಸರ್ ಕಡೆ. ನೋಡ್ರಿ ಮಿಕ್ಸ್ ಎಲ್ಲ. ಇದು ಕೃಷಿ ಹೊಂಡ ಸರ್. ಇದ್ರೊಳಗೆ ಸಾಕಷ್ಟು ಮೀನುಗಳವ ನೋಡ್ರಿ. ಒಳಗೆ ಮೀನು ಅವಲ್ಲ ಸರ್? ಫುಲ್ ಮೀನು ಅವರಿ ಅದ್ರೊಳಗೆ. ಅವಾಗ ಹೊಡೆದಾಡ್ಕೈತೆ ನೋಡ್ರಿ ಒಂದು ಸೌನ್. ಇದು ಡಿಪಾರ್ಟ್ಮೆಂಟ್ ಕಡೆಯಿಂದ ಹೊಡ್ಸಿದ್ರಿ? ಇಲ್ಲ ಡಿಪಾರ್ಟ್ಮೆಂಟ್ ಇಲ್ಲ ಸರ್. ನಾವು ಸ್ವಂತ ಹೊಡೆದಿವಿ ಸರ್. ಸ್ವಂತ ಹೊಡೆದಿರಿ? ಕಂಪ್ಲೀಟ್ಲಿ ಸ್ವಂತ? ನಾವು ಸ್ವಂತ ಮಾಡಿದ್ದೀವಿ ಸರ್. ಎಷ್ಟು ಖರ್ಚು ಬಂತು ಸರ್ ಇದು? 5,12,000 ಬಂದ ಸರ್ ಇದು. ಇದು 5,12,000 ರೂಪಾಯಿ? ಓಕೆ. ಮೀನೂ ಯೂಸ್ ಆಗ್ತದ್ರಿ, ಆಮೇಲೆ ನೀರ್ನು ಚೆನ್ನಾಗಿ ಇದಾಗ್ಬಿಡ್ತದೆ ಸರ್. ಭಾಳ ದೊಡ್ಡದೇ ಹೊಡೆದ್ರಿ ಸರ್? ಹಾಂ ಸರ್, ಭಾಳ ದೊಡ್ಡದು. ಗ್ರೇಟ್ ಗ್ರೇಟ್. ಇದರಿಂದ ಸಾಕಷ್ಟು ಈ ಕಡೆ ಒಂದು 100 ಎಕರೆ ಹಿಡ್ಕೊಂಡು ಎಲ್ಲ ರಿಚಾರ್ಜ್ ಸರ್. ಓಕೆ. ಮೊದಲಿಲ್ಲ ಮಣ್ಣವ್ರ ಬಾವಿಗೆ ನೀರು ಇದ್ದಿಲ್ಲ, ಬೋರಲ್ಲಿ ರಿಚಾರ್ಜ್ ಇಲ್ಲ. ಇದರಲ್ಲಿ ರಿಚಾರ್ಜ್ ಇದರಿಂದ ರಿಚಾರ್ಜ್ ಆಗಿದೆ ಸರ್ ಎಲ್ಲ.
ಓಕೆ ಸರ್. ರೌದಿ ಏನು ಸುಟ್ಟಿಲ್ಲ ನೋಡ್ರಿ ಸರ್ ಎಲ್ಲ ಇಲ್ಲೇ. ಸುಡಬಾರ್ದು ಸರ್, ಸುಡಬಾರ್ದ್ರಿ. ಹಾಂ, ಇದು ಒಂದು ವರ್ಷಿನ ಗೊಬ್ಬರ ಕೊಡ್ತಾರೆ ಇದಕ್ಕೆ. ಒಂದು ವರ್ಷದಿಂದ ಅಲ್ಲ ಸರ್? ಹಾಂ, ಒಂದು ವರ್ಷಿನ ಗೊಬ್ಬರ ಹಾರು ಕೊಡ್ತಾರೆ ಇದು. ಹಾಂ ಹಾಂ ಹಾಂ. ಇದ್ರೊಳಗೆ ನಮಗೆ ಏನೇನು ಬೇಕು ಎಲ್ಲ ಸಿಗ್ತದೆ ಪೋಷಕಾಂಶಗಳು? ಸರ್ ಎಲ್ಲ ಪೋಷಕಾಂಶಗಳು ದೊರೀತಾವೆ. ಹಾಂ ಹಾಂ ಹಾಂ. ಇಟ್ಟೆ ಕೆಮಿಕಲ್ ಹೊಡಿಬಾರ್ದ್ರಿ ಇದಕ್ಕೆ. ಹಾಂ ಹಾಂ ಹಾಂ. ಇವು ಬಾಳೆಹಣ್ಣೊಳಗೆ ಡೈಲಿ ನೀರು ಬಿಡ್ತೀರಿ, ಹೆಂಗೆ ಬಿಡ್ತೀರಿ ಸರ್? ಸರ್ ನೀರು ಡೈಲಿ ಬಿಡಲ್ರಿ, ವಾರಕ್ಕೊಮ್ಮೆ ನೀರು ಬಿಡ್ತಾರೆ ಸರ್. ವಾರಕ್ಕೊಮ್ಮೆ ನೀರು ಬಿಡ್ತೀರಿ? ಹಾಂ ರೀ. ಹಾಂ ಹಾಂ ಹಾಂ. ನೋಡ್ರಿ ಸ್ನೇಹಿತರೆ, ಕಂಪ್ಲೀಟಾಗಿ ಆರ್ಗಾನಿಕ್ ಸರದು ಸಾವಯವ ಮಾಡ್ರೆ ಎಲ್ಲ ಮಿಶ್ರ ಬೆಳೆನೆ. ಇದು ಬಾಳೆಹಣ್ಣು ಜೊತೆ ನಿಂಬೆಹಣ್ಣು, ಬಾಳೆಹಣ್ಣು ಒಳಗೆ ಮತ್ತು ಜೀನೈನು, ಆಮೇಲೆ ನಮ್ಮದು ಕೆಂಪು ಬಾಳೆಹಣ್ಣು ಜಿ ಐ ಟ್ಯಾಗ್ದು ಏನು ಕಲಬುರ್ಗಿ ಬಾಳೆಹಣ್ಣು ಅದಲ್ಲ ಅದನ್ನು ಮಾಡ್ಯಾರ ಸರು. ಇಲ್ಲಿ ನೋಡ್ರಲ್ಲ. ಆಮೇಲೆ ಪೇರಳೆ ಹಣ್ಣು ನೋಡ್ರಿ ನಡುವೆ ಎಲ್ಲ ಮಿಶ್ರ ಬೆಳೆ, ಕಂಪ್ಲೀಟ್ಲಿ ಆರ್ಗಾನಿಕ್. ಸರ್ದು ಫಾರ್ಮ್ ನೋಡ್ಬೋದು ನೀವು ಬಂದು. ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಇದು ನೋಡ್ರಿ, ಎಲ್ಲ ಸೊಪ್ಪಿ ನೋಡ್ರಿ ಕೆಳಗಡೆ ಏನು ಸುಟ್ಟಿಲ್ಲ ಏನಿಲ್ಲ ಸರ್. ಭೂಮಿ ಭಾಳ ಚೆನ್ನಾಗಿದೆ ಸರ್, ಸ್ಮೆಲ್ ಮಸ್ತ್ ಬರ್ಲತ್ತದ್ರಿ. ಹಾಂ ಸರ್, ಹಾಂ ಎಲ್ಲ ಆರ್ಗ್ಯಾನಿಕ್ ಅದಲ್ಲ ಸರ್. ಹಾಂ, ಹುಮ್ಮಸ್ ಕ್ರಿಯೇಟ್ ಆಗ್ತದೆ ಸರ್. ಹೋಮಸ್ ಕ್ರಿಯೇಟ್ ಆಗ್ತವೆ. ಹಾಂ, ಅವು ಒಂದು ಹೊಲ್ದಾಗ ಹೋದಾಗ ಒಂದು ಭಾರಿ ಇದು ಬರ್ತದೆ. ಹಾಂ ಸರ್. ನೋಡ್ರಿ ಸ್ನೇಹಿತರೆ, ಮಾವಿನ ಹಣ್ಣು. ಆಕಳು ಎಮ್ಮೆ ಎಷ್ಟು ಅದ ಸರ್? ಒಟ್ಟು ನಾನು ಟೋಟಲ್ 22 ದನಗಳು ಅವ ಸರ. ಹಾಂ ಹಾಂ ರೀ. ಎಷ್ಟು ಕೊಡ್ತದೆ ಸರ್ ಹಾಲು ಇದೆ ಡೈಲಿ? 1.5 ಲೀಟ್ರ್ ಕೊಡ್ತೀವಿ. 1.5 2 ಟೈಮ್ ರೀ? ಹಾಂ, 2 ಟೈಮ್, ಬೆಳಗ್ಗೆ ಸಂಜೆಗೆ. ಹಾಂ. 1.5 ಹಾಂ, ಹಾಲಿದು ಮನೆಗೆ ಯೂಸ್ ಮಾಡ್ಕೋತೀರಿ? ಮನೆಗೆ ಯೂಸ್ ಸರ್. ಮನೆಗೆ ಯೂಸ್. ಇದು ದೇಸಿ ಆಕಳ ಏನು ಸರ್ ಇದು? ಹಾಂ, ದೇಶಿ ದೇವಣಿ ಸರ್. ದೇವಣಿ ಏನು ರೀ? ಓಕೆ. ಇದ್ರದ್ದು ಹೆಂಡಿ ಎಲ್ಲ ಏನು ಹೊಲ್ದಾಗ ಯೂಸ್ ಮಾಡ್ಕೋತೀರಿ? ಹಾಂ, ಹೊಲಕ್ಕೆ ಸರ್, ಅಲ್ಲಿ ತಿಪ್ಪಿ ಅದ ರೀ. ತಿಪ್ಪಿ, ಓಕೆ. ಆ ಥರ. ಅದು ಹುಚ್ಚು ಹಗ್ಗ ಹುಚ್ಚು ಜೋಗ ಬರ್ತದೆ ನೋಡು. ಹ್ಞೂ. ಸರ್ ನಮ್ಮ ರೈತರಿಗೆ ಏನು ಹೇಳ್ತೀರಿ ಸರ್? ನಿಮ್ದು ಒಂದು ಸಜೆಷನ್ ನಮ್ಮದು ಸರ್. ಸಜೆಷನ್ ಏನಂದರೆ ರೈತ ಏನು ಸಾಧಿಸ್ಬೋದು ಸರ್, ಹಾಂ ಹಾಂ ಬೆಕ್ಕ ಸಾಧನೆ ಮಾಡ್ಬೋದು. ಹಾಂ ಹಾಂ ಹಾಂ. ಆದರೆ ದೃಢ ಸಂಕಲ್ಪ ಇರ್ಬೇಕು ಮೇನ್. ಓಕೆ. ಆಮೇಲೆ ಸಾವಯವ ಕೃಷಿ ಇರ್ಬೇಕು, ಜೀರೋ ಖರ್ಚು ಸರ್. ರೈತರಿಗೆ ಹೇಳೋದಿಷ್ಟೇ, ನಾವೇನಾಗಿದ್ದಾವೆ ಈಗೆಲ್ಲ ಪರಾವಲಂಬಿ ಆಗಿದ್ದಾವೆ ಸರ್. ಸ್ವಾವಲಂಬಿ ಮರ್ತಿದ್ರಲ್ಲ, ಅದಕ್ಕೆ ರೈತ ಗಪ್ಪ ಆ ಕಡೆ ಎಲ್ಲರಿಗೆ ನಾನು ಹೇಳೋದಿಷ್ಟೇ, ಪರಾವಲಂಬಿ ಮರೆತು ತಮ್ಮ ಜೀವನ ರೈತರು ಸ್ವಾವಲಂಬಿ ಆಗಬೇಕು, ಸಾವಯವ ಕೃಷಿ ಮಾಡಬೇಕು, ಜೀರೋ ಖರ್ಚು ಆಗಬೇಕು. ಆಮೇಲೆ ಎಲ್ಲ ಕೃಷಿ ಇಲಾಖೆ, RSK ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ, ಮೀನುಗಾರಿಕೆ ಇಲಾಖೆ ಎಲ್ಲ ಮೀಡಿಯಾ ಜೊತೆ ನಮ್ಮ ಸಂಪರ್ಕ ಇರ್ಬೇಕು ರೈತ ಮೇನ್. ಸಂಪರ್ಕ ಇತ್ತಂದ್ರೆ ನಮ್ಗೆ ಹೊಸ ಹೊಸ ವಿಚಾರಗಳು ಗೊತ್ತಾಗ್ತವೆ. ರೈತ ಅವಾಗ ಒಂದು ಚಿರಂಜೀವಿ ಬದುಕಾಗ್ತದೆ ಸರ್. ಓಕೆ ಸರ್, ಓಕೆ. ಅಂದರೆ ಎಲ್ಲ ಕೆಮಿಕಲ್ ಎಲ್ಲ ಬಿಡ್ಬಿಡಿ. ನಾವು ಏನು ಕೆಮಿಕಲ್ ಇಲ್ಲ, ರಾಸಾಯನಿಕ ಗೊಬ್ಬರ ಇಲ್ಲ, ನಾವು ಏನು ಮಾಡೋದು ಎಲ್ಲ ಇಲ್ಲಿ ನೋಡ್ರಿ ಅಲ್ಲೆಲ್ಲ. ಹೌದು ಸರ್, ಇದು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ಖರ್ಚು ಏನಿಲ್ಲ, ಖರ್ಚಿಲ್ಲ ಸರ್. ನ್ಯಾಚುರಲ್ ಹಾಕಿ ಹಾಂ ರೀ, ಅದು ತಂತಾನೇ ಬೆಳ್ಕೊಂಡು ನೋಡೋದು ಸರ್. ಹಾಂ ಸರ್, ತಂತಾನೆ ಬೆಳೀತಾರೆ. ಹೌದು ಸರ್. ನಿಮ್ದು ಇದು ಒಂದು ಸಜೆಷನ್ ನಮ್ಮ ರೈತರಿಗೆ ಭಾಳ ಬೆನಿಫಿಟ್ ಆಗುತ್ತೆ ಸರ್. ಆಮೇಲೆ ನಮ್ಮ ರೈತರ ಪರವಾಗಿ ಸರ್ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ.